ತೆಲುಗು ಒಂದು ಸಿನಿಮಾ ಮಾಡಿದ್ದೆ, ಆ ಡಿಸ್ಟ್ರಿಬ್ಯೂಟರ್ಗೂ ನನಗೂ ಕಾನ್ಫ್ಲಿಕ್ಟ್ ಆಗಿದೆ. ಅವರು ನಾನು ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ತಿಳ್ಕೊಂಡು ಬಿಗಿನಿಂಗಲ್ಲಿ ಒಂದು ಕಡೆ ನಾಗಶೇಖರ್ ಮೂವೀಸ್ ಅಂತ ಒಂದು ಟ್ರೈಲರ್ ಇತ್ತು. ಅದನ್ನು ವಿಟ್ನೆಸ್ ಮಾಡಿಟ್ಕೊಂಡು ನಾಗಶೇಖರ್ ಇದು ಒನ್ ಆಫ್ ದ ಪ್ರೊಡ್ಯೂಸರ್ ಅಂತ ಸ್ಟೇಟ್ ಅದು. ಆ್ಯಕ್ಚುಲಿ ನಿರ್ಮಾಪಕರು ಅವ್ರಿಗೂ ಸಂಬಂಧವೇ ಇಲ್ಲ, ಅವ್ರು ಯಾರು ಅಂತ ಗೊತ್ತೂ ಇಲ್ಲ ಅವ್ರಿಗೆ. ಸೊ ಈ ಥರದ ಒಂದು ಸಮಸ್ಯೆ ಆದಾಗ ನಾವು ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿ ಜನವರಿ 10 ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಅದೇನಾಯಿತು, 21 ನಿಮಿಷ CG ಪೋರ್ಷನ್ಸ್, ಅದನ್ನು ನಾನು 8th ಆ್ಯಡ್ ಮಾಡಿ 8th ನೈಟು QBF ಟ್ರಾನ್ಸ್ಫರ್ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು 7th ಸ್ಟೇ ಬಂದ್ಬಿಟ್ಟು ಲ್ಯಾಬ್ ಔಟ್ ಕೊಡಲಿಲ್ಲ, ಸಸ್ಟೇ ರೆಕಾರ್ಡ್ ಔಟ್ ಕೊಡೋಣ. ಆ್ಯಂಡ್ ದಟ್ 21 ಮಿನಿಟ್ಸ್ ಹೇಳ್ತಲ್ಲ, ಅದೇ ಹೃದಯ ಸ್ಪರ್ಶಿ ಭಾಗ ಸಿನಿಮಾ, ಹಾರ್ಟ್ ಆಫ್ ದಿ ಮೂವಿ. ಆ ಹಾರ್ಟನ್ನೇ ಕಿತ್ತು ನಾವು ಈ ಒಂದು ಸ್ಟೇಯಿಂದ ಸಿನಿಮಾ ರಿಲೀಸ್ ಮಾಡಬೇಕಾದ್ರೆ ನಿರ್ಮಾಪಕರಿಗೆ ಗೊತ್ತಿತ್ತು, ಇಲ್ಲ ಮಾಡ್ಬಿಡೋಣ, ರೀ-ರಿಲೀಸ್ ಮಾಡೋಣ. ಸೊ ಈ ರೀ-ರಿಲೀಸ್ ಮಾಡೋಣ ಅಂತ ಬಂದಾಗ 21 ನಿಮಿಷ ಆ್ಯಡ್ ಮಾಡಿ ಕೆಲವು ನಿರ್ದೇಶಕರು ತೋರಿಸ್ಬೋದು. ಸರ್ ಕ್ಯಾಮ್ರಾ ಎಸ್ ಮಹೇಂದ್ರ ಅವರು ಸಿನಿಮಾ ನೋಡಿ, ಇಲ್ಲ ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಮಾಡೋದೇ ಕಷ್ಟ ಅನ್ನೋ ಒಂದು ಟೈಮಲ್ಲಿ ನೀವು ರೀ-ರಿಲೀಸ್ ಅಂತಿದ್ದೀರಾ, ನಿಮಗೊಂದು ಸತ್ಯ ಹೇಳ್ತೀನಿ ಕುಮಾರ್ ಅವರು ಹೇಳ್ಬಿಟ್ಟು ಪ್ರೊಡ್ಯೂಸರ್ ಒಂದು ತೃಪ್ತಿ ಹೇಳಿ. ಸ್ನೇಹಲಬ್ಧ ಅಂತ ಒಂದು ಸಿನಿಮಾ, ನನಗೂ ನಿರ್ಮಾಪಕರಿಗೂ ಇಬ್ಬರಿಗೂ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಚೆನ್ನಾಗಿದೆ, ರಿಲೀಸ್ ಮಾಡಿದ್ವಿ. ಕಾರಣಾಂತರಗಳಿಂದ ಚಿತ್ರಮಂದಿರದಲ್ಲಿ ಸಕ್ಸಸ್ ಕಾಣಲಿಲ್ಲ. ಅದಾದ 3 ತಿಂಗಳಿಗೆ ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿ ರಿಲೀಸ್ ಮಾಡಿದ್ವಿ. ದಟ್ ಬಿಕೇಮ್ 100 days ಫರ್. ಸೊ ಒಂದು ಒಳ್ಳೆ ಸಿನಿಮಾ ಯಾವತ್ತೂ ಗೆಲ್ಲುತ್ತೆ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ ಅಂತ ಹೇಳಿದ್ರು. ಸೊ ಇದು ಇನ್ಸ್ಪೈರಿಂಗ್ ಆಗಿ ನಾವು ಮತ್ತೆ ಆ 21 ಮಿನಿಟ್ಸ್ ಆ್ಯಡ್ ಮಾಡೋ ಸಿನಿಮಾ, ಒರಿಜಿನಲ್ ಸಿನಿಮಾ ಇದೆ, ಹೀಗೆ ರೆಡಿ ಮಾಡಿದ್ದೀವಲ್ಲ, ದಿಸ್ ಈಸ್ ದಿ ಒರಿಜಿನಲ್ ಸಿನಿಮಾ ಆ್ಯಂಡ್ ದಿಸ್ ಇಸ್ ವಾಟ್ ದ ಫಿಲ್ಮ್ ಐ ಕನ್ಸೀವ್. ಸೊ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲ್ ರಿಲೀಸ್ ಇದೆ ಜೂನ್ 6ಕ್ಕೆ ರಿಲೀಸ್ ಇದೆ. ವಿಶ್ವದಾದ್ಯಂತ ರಿಲೀಸ್ ಮಾಡ್ತಾ ಇದ್ದೀವಿ. UK, US, ಗಲ್ಫ್ ಕಂಟ್ರೀಸ್, ಸ್ವಿಟ್ಜರ್ಲ್ಯಾಂಡ್, ತುಂಬ ದೇಶಗಳಲ್ಲಿ ರಿಲೀಸ್ ಮಾಡೋದು ಪ್ಲ್ಯಾನ್ ಮಾಡಿದ್ದೆ. ಕರ್ನಾಟಕದಲ್ಲಿ ವಿಶಾಲ ಕರ್ನಾಟಕವನ್ನು ಜಯಣ್ಣ ಫಿಲ್ಮ್ಸ್ ರಿಲೀಸ್ ಮಾಡ್ತಾ ಇದೆ. ಸೊ ಈ ಜೂನ್ 6ಕ್ಕೆ ಅಂತ ಡೇಟ್ ಅನೌನ್ಸ್ ಮಾಡಿ ಈ ಚೇಂಬರ್ ಮೂಲಕ, ಯಾಕೆಂತಂದರೆ ನಮ್ಮ ಅಷ್ಟು ಸಮಸ್ಯೆಗಳು ಬಂದಾಗ ಚೇಂಬರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಪದಾಧಿಕಾರಿಗಳು ನಾನು ಥ್ಯಾಂಕ್ಸ್ ಹೇಳ್ತಾ, ಈ ಚೇಂಬರಿಂದಲೇ ಈ ಒಂದು ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ನಿರ್ಮಾಪಕರು ಡಿಸೈಡ್ ಮಾಡಿದ್ರು. ಇದ್ರ ಜೊತೆಗೆ ನಮಗೆ ಕನ್ನಡ ಚಿತ್ರರಂಗದ ಅನೇಕ ತಂತ್ರಜ್ಞರು, ಅನೇಕ ಕಲಾವಿದರು, ನಿರ್ಮಾಪಕರು ಎಲ್ಲರೂ ಈ ರಿಲೀಸ್ಗೆ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ರಾಘವೇಂದ್ರ ವೆಂಕಟೇಶ್ವರ ಆಗ್ಬೋದು, KV ಶ್ರೀಕಾಂತ್ ಅವರು, ಹೀಗೆ ದೊಡ್ಡ ದೊಡ್ಡ ಗಣ್ಯರು, ಆ್ಯಕ್ಟರ್ಸು, ನಮ್ಮೆಲ್ಲ ಇಡೀ ಚಿತ್ರತಂಡ ಎಲ್ಲರೂ ಸಪೋರ್ಟ್ ಆಗಿ, ಇಲ್ಲ ಈ ಸಿನಿಮಾ ತುಂಬ ಚೆನ್ನಾಗಿದೆ, ದೊಡ್ಡ ಹಿಟ್ ಆಗುತ್ತೆ, ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮತ್ತೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ರಿಲೀಸ್ ಮಾಡ್ತಾ ಇದ್ದೀವಿ. ಇವತ್ತಿಂದ ಇದು ಪಬ್ಲಿಸಿಟಿ ಶುರು ಆಗ್ತಾ ಇದೆ. ಜೂನ್ 2 ನಮ್ಮ ಶಿವಣ್ಣವರು ಅವರ ಮುಖ್ಯಸ್ಥಿಕೆಯಲ್ಲಿ ಬೇಜಾರಾಗಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡ್ತಾ ಇದ್ದೀವಿ. ಅವತ್ತು ನಮ್ಮ ಸಿನಿಮಾದ ಎಲ್ಲ ಕಲಾವಿದರು, ಎಲ್ಲ ಪತ್ರಕರ್ತರು ನಿಮ್ಮನ್ನು ಭೇಟಿ ಮಾಡ್ತಾರೆ. ಸೊ ಒಂದೊಂದು ಹಂತದಲ್ಲಿ ಒಂದು ನೋಡಿ ದುಬೈಯಿಂದ ಆಫರ್ ಬಂದಿದೆ. ದುಬೈನಲ್ಲಿ ಈ ಚಿತ್ರದ ಒಂದು ಪ್ರೀವಿಯೋ ಶೋ ಮಾಡಿ ನಮ್ಮ ಸಪೋರ್ಟ್ ನಿಮಗಿದೆ, ಇಲ್ಲಿ ನಾವು ಪ್ರಮೋಟ್ ಮಾಡ್ತೀವಿ ಅಂತ ಅಲ್ಲೂ ಕೂಡ ಆಫರ್ ಬಂದಿದೆ, ಅಲ್ಲಿಗೂ ಹೋಗ್ತಾ ಇದ್ದೀವಿ. ಮತ್ತು ಪ್ರೆಸ್ ಮೀಟ್ಗಳಿದೆ, ಪ್ರೀ ರಿಲೀಸ್ ಇವೆಂಟ್ ಇದೆ, ಹೀಗೆ ಅನೇಕ ಪ್ಲ್ಯಾಟ್ಫಾರ್ಮಲ್ಲಿ ಪ್ರಮೋಷನ್ನ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ಸಂಜೆ ಕನ್ನಡ ಚಿತ್ರರಂಗದ ಪ್ರಮುಖ 22 ನಿರ್ದೇಶಕರು ಈ ಸಿನಿಮಾನ ನೋಡ್ತಾ ಇದ್ದಾರೆ. ಎಸ್ ನಾರಾಯಣ ಅವರು, ದಿನೇಶ್ ಬಾಬು ಅವರು, ಆಮೇಲೆ ಎಸ್ ಮಹೇಂದ್ರ ಅವರು, ಡೈರೆಕ್ಟರ್ ಆರ್ ಚಂದ್ರು ಅವರು, ಸಾಕಷ್ಟು ಜನ ಇದ್ದಾರೆ. AP ಅರ್ಜುನ್, ಭಾಳಷ್ಟು ಜನ ನಿರ್ದೇಶಕರು, 22 ಜನ ನಿರ್ದೇಶಕರು ನೋಡ್ತಾ ಇದ್ದಾರೆ. ನಾನು ಅದನ್ನು ಕಳಿಸ್ಕೊಡ್ತೀನಿ ಆ ಕಂಪ್ಲೀಟ್ ಇದೆ. ಸರ್ ಈಗ ಮಹೇಂದ್ರ ಸರ್ ಹೆಸರು ಸ್ನೇಹಲೋಕ ಹೆಸರು 20 ವರ್ಷ ಹಳೆಯ ಸಿನಿಮಾ, ಅವತ್ತಿನ ಕಾಲನೇ ಬೇರೆ, ಸಿನಿಮಾ ನೋಡೋ ರೀತಿಯೂ ಬೇರೆ, ಅವಶ್ಯಕತೆ ಬೇರೆ. ಈಗ ಏನು ರಿಲೀಸ್ ಆಗಿರೋ ಸಿನಿಮಾ ಮತ್ತೆ ರಿಲೀಸ್ ಮಾಡಿ ನೀವು ಸಕ್ಸಸ್ ಆಗುತ್ತೆ ಅನ್ನೋದು ರೀಚ್ ಆಗುತ್ತೆ 100% ಸರ್. ಯಾಕೆಂದರೆ ಈಗ ನಿಮಗೆ ಹಿಂದಿಯಲ್ಲಿ ಒಂದು ಸಿನಿಮಾ ರಿಲೀಸ್ ಆಯಿತು,
ಜನವರಿ 7 ತರೀಕೆ ಆ ಸಿನಿಮಾ ರಿಲೀಸ್ ಆದಾಗ ಸರಿ ಸುಮಾರು 9 ಕೋಟಿ ಲಾಸ್ ಆಗಿದ್ದಂತೆ ನಿರ್ಮಾಪಕರಿಗೆ. ಮತ್ತೆ ರೀ ರಿಲೀಸ್ ಪ್ಲಾನ್ ಮಾಡಿ ಈಗ ಅದು 100 crores ಕ್ಲಬ್ಸ್ ಇದೆ. ಆ ಸತ್ಯ ನಿಮ್ಗೆ ಗೊತ್ತೇ ಇದೆ. ಸನಮ್ ತರೀಕ ಸಂಬಂಧ 9 years ಆದ್ಮೇಲೆ ಮಾಡಿ. ಸೊ ಕಾಲ ಬದಲಾಗಿದೆ, ಆದ್ರೆ ಸಿನಿಮಾ ಬದಲಾಗಿಲ್ಲ, ಪ್ರೇಕ್ಷಕರು ಬದಲಾಗಿಲ್ಲ. ಒಳ್ಳೆ ಸಿನಿಮಾ ಅಂದ್ರೆ ಅವ್ರು ಡೆಫಿನೆಟ್ ಆಗಿ ನೋಡ್ತಾರೆ, ಡೆಫಿನೆಟ್ ಆಗಿ ಹಿಟ್ ಮಾಡ್ತಾರೆ. ಆ ಸಿನಿಮಾನ ರೀಚ್ ಮಾಡಿಸೋದಷ್ಟೇ ನಮ್ಮ ಕೆಲಸ ಅವರಿಗೆ. ಆ ಸಿನಿಮಾ ರೀಚ್ ಆಗಬೇಕು ಅಂದ್ರೆ ಸಾಕಷ್ಟು ಪಬ್ಲಿಸಿಟಿ ಆಗಬೇಕು. ಆ ಪಬ್ಲಿಸಿಟಿ ಮಾಡೋ ಕಡೆ ನಾವೀಗ ಗಮನ ಹರಿಸ್ತಾರೆ. ಫಸ್ಟ್ ಟೈಮ್ ರಿಲೀಸ್ ಆಗಿ ಮುಂಚೆ ಗೊತ್ತಿತ್ತಲ್ಲ ಸರ್ ನಿಮ್ಗೆ ಎಷ್ಟೇ ಬಂದು ಆಗಲ್ಲ ಅಂತ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿತ್ತಲ್ಲ ಸರ್? ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತ ನಮ್ಗೆ ಸಿಕ್ಕಿದೆ 7ನೇ ತಾರೀಕು ಅಷ್ಟೇ. ಈ CG ಪೋರ್ಷನ್ ಏನಿತ್ತು ಅದು ನಮಗೆ 7ನೇ ತಾರೀಕು ಸಂಜೆ ಸಿಗ್ತಾ ಇತ್ತು. 8ನೇ ತಾರೀಕು ಬೆಳಿಗ್ಗೆ ಅದನ್ನ ಜಾಯಿನ್ ಮಾಡಿ 8ನೇ ತಾರೀಕು ನೈಟು QBF ಅಪ್ಲೋಡು, 9ನೇ ತಾರೀಕು ಒಂದಿನ ಟೈಮ್ ಇರುತ್ತೆ, 10ನೇ ತಾರೀಕು ರಿಲೀಸ್ ಅಂತ ಪ್ಲಾನ್ ಮಾಡಿ. ಸೊ 7th ಯಾವಾಗ ಬಂತು ಲ್ಯಾಬಲ್ಲಿ ಕಟ್ಔಟ್ ಅಂಡ್ ಕಂಟೆಸ್ಟ್ ಇದು ಆಗಿನ ಪ್ರಾಬ್ಲಮ್. ಈಗ ಎಲ್ಲವೂ ತೆರವಾಗಿದೆ. ಎವ್ರಿಥಿಂಗ್ ಇಸ್ ಕ್ಲಿಯರ್, ಡಿಸ್ಮಿಸ್ಡ್, ಸ್ಟೇ ಎಲ್ಲ ಡಿಸ್ಮಿಸ್ ಆಗಿದೆ. 21 ನಿಮಿಷ ಫುಟೇಜು ಸಿಕ್ಕಿದೆ. ಮತ್ತೆ ನಾವು ರೆಕಾರ್ಡಿಂಗ್ ಮಾಡಿ ಇಡೀ ಸಿನಿಮಾ ಈ 21 ನಿಮಿಷ ಸೇರಿದ ತಕ್ಷಣ ಅದ್ರ ಶೇಪ್ ಚೇಂಜ್ ಆಗುತ್ತೆ. ಬಿಫೋರ್ ಡ್ಯೂರೇಷನ್ ಎಷ್ಟು? 2 ಗಂಟೆ 2 ನಿಮಿಷ ಇತ್ತು, ಈಗ 2 ಗಂಟೆ 23 ನಿಮಿಷ. ಅಂದ್ರೆ ಎಡಿಟಿಂಗ್ ವಾಯ್ಸ್ ಚೇಂಜ್ ಮಾಡಿದ್ದೀರಾ ಸರ್? ಹೌದು. ಇದನ್ನ ಸಪರೇಟ್ ಆಗಿ ಆಡ್ ಏನಾಗಿತ್ತು, ಸಿನಿಮಾದಲ್ಲಿ 6 ಜಂಬೋ ರೀಲ್ ಇದೆ. ಒಂದೊಂದು ರೀಲಲ್ಲಿ ಸರಿಸುಮಾರು 2 ರಿಂದ 3 ನಿಮಿಷ. ಅದೆಲ್ಲ ಇನ್ ಬಿಟ್ವೀನ್ ಸೀನ್ಸ್, ಅದು CG ಆಗಿತ್ತು. ಸೊ ಅದನ್ನ ಆಯಾ ರೀಲ್ ಇನ್ಸರ್ಟ್ ಮಾಡಿದ ತಕ್ಷಣ ಎಲ್ಲ ಫುಟೇಜ್ ಚೇಂಜ್ ಆಗುತ್ತೆ. ಸೊ ರೆಕಾರ್ಡಿಂಗು ಚೇಂಜ್ ಆಗ್ಬಿಡುತ್ತೆ, ಎಫೆಕ್ಟ್ ಚೇಂಜ್ ಆಗ್ಬಿಡುತ್ತೆ, ಪ್ರತಿಯೊಂದು ಚೇಂಜ್ ಆಗ್ಬಿಡುತ್ತೆ. ಆ ಚೇಂಜ್ ಆದಾಗ ನಾವು ಮತ್ತೆ ರಿವರ್ಕ್ ಮಾಡ್ತೀವಿ. ಆಲ್ಮೋಸ್ಟ್ 50 lakhs ಟು ರಿವರ್ಕ್. ಸೊ ಸಾಕಷ್ಟು ಲಾಸ್ ಆಗಿದೆ ನಿರ್ಮಾಪಕರಿಗೆ. ಮತ್ತೆ ಈಗ ಕೋಟಿಗಟ್ಟಲೆ ಬಂಡವಾಳ ರಿಲೀಸ್ ಮಾಡ್ತಾ ಇದ್ದಾರೆ. ಅವರ ಧೈರ್ಯವನ್ನು, ಅವರ ಸಪೋರ್ಟನ್ನು ನಾವು ಹೆಚ್ಚಿ ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಸಚ್ ಪ್ರೊಡ್ಯೂಸರ್ಸ್. ರಿಲೀಸ್ ಅಂತ ಮತ್ತೆ ರೀಕನ್ಸ್ಟ್ರಕ್ಷನ್, ಒಂದು ಮನೆ ಹೊಡೆದಾಗ ಕಟ್ದಂಗೆ. ಸೊ ಈಗ ಸಿನಿಮಾ ಬಹಳ ಅದ್ಭುತ ಇದೆ. ಆಲ್ ಆಫ್ ದ ಸರ್ ಅದು ಆಸ್ ಅ ಡೈರೆಕ್ಟರ್ ಆಗಿ ನಾನು ಇದು ಮಾಡೋ ಕಾನ್ಫಿಡೆಂಟ್. ಅಂಡ್ ಸಿನಿಮಾ ಈ ಸಲ ಡೆಫಿನೆಟ್ ಆಗಿ ಇಷ್ಟ ಆಗುತ್ತೆ ನಂಬಿಕೆ ಕೂಡ. ಸರ್ ಲಾಸ್ಟ್ ಟೈಮ್ ನಿಮಗೆ ಹೀರೋಯಿನ್ ಕಡೆಯಿಂದ ನೀವು ಅಂದ್ಕೊಂಡಷ್ಟು ಸಪೋರ್ಟ್ ಸಿಕ್ಕಂಗಿಲ್ಲ. ಈ ಸಲ ಏನಾದರೂ ಸಿಗೋ ಚಾನ್ಸಸ್ ಇದೆ? ಇವತ್ತು ಫಸ್ಟ್ ಪ್ರಮೋಷನಲ್ ಇದು ಅಂತ ಹೇಳಿದ್ರೆ ಇದರಲ್ಲಿ ಅವ್ರು ಕಾಣಿಸ್ತಾ ಇಲ್ಲ. ಲಾಸ್ಟ್ ಟೈಮ್ ಕೂಡ ಏನಾಗುತ್ತೆ, ಈಗ ಹೀರೋ ಈ ಕಲಾವಿದರದ್ದು ಏನಾಗುತ್ತೆ, ಅವರು ಸಾಕಷ್ಟು ಸಿನಿಮಾಗಳು ಮಾಡ್ತಿರ್ತಾರೆ, ಸಾಕಷ್ಟು ಜಾಗಗಳಲ್ಲಿರ್ತಾರೆ. ಕೆಲವು ಸರಿ ಹೊಂದಾಣಿಕೆ ಆಗದೆ ಇರ್ಬೋದು. ಹಂಗಾಗಿ ಸಾಕಷ್ಟು ಬಂದಿಲ್ಲ ಅಂತ ಅನ್ಸುತ್ತೆ ನಿಮಗೆ. ಬಂದಿದ್ದಾರೆ, ಲಾಸ್ಟ್ ಟೈಮ್ ಬಂದಿದ್ದಾರೆ, ಈ ಸರಿನೂ ಬರ್ತಾ ಇದೆ. ಸೊ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಡೆಫಿನೆಟ್ಲಿ ಕ್ಯಾನ್ ಮೀಟ್. ಅಲ್ಲಿ ಕಿಟ್ಟಿ ಸರ್ ಸಾಕಷ್ಟು ಸಿನಿಮಾಗಳು ಮಾಡ್ತಿದ್ದಾರೆ ಸರ್, ಬಟ್ ಅವೆಲ್ಲರೂ ಅಟೆಂಡ್ ಆಗಿ ದೇವರಿಗೆಲ್ಲ ರೆಸ್ಪೆಕ್ಟ್ ಇದ್ದಾರೆ. ಮೇಡಮ್ ಇರಲ್ಲ ಅಂತ ಅದು ಕಿಟ್ಟಪ್ಪಂಗೆ ಏನಾಗಿದೆ, ವಿ ಬೋತ್ ಆರ್ ಫ್ರೆಂಡ್ಸ್. ನಾವು 24 ಗಂಟೆ ಜೊತೆಗಿರೋ ಫ್ರೆಂಡ್ಸು. ಸೊ ನಾವು ಎಲ್ಲಿದ್ರು ಅವ್ರು ಇರಲೇಬೇಕು, ಕಂಪಲ್ಷನ್ ಇದೆ. ಸೊ ಹಂಗಾಗಿ ಸಿಗ್ತಾರೆ. ಅವ್ರು ಬಿಸಿ ಇದ್ದಾರೆ. ಬೇರೆ ಸಿನಿಮಾ ಬೇರೆ ಅಲ್ಲ ಸರ್. ಪ್ರಮೋಷನ್ ಅಂದಾಗ ಹೀರೋಯಿನ್ ತುಂಬಾ ಕೌಂಟ್ ಆಗುತ್ತೆ. ಫ್ರೆಂಡ್ಶಿಪ್ ಇರ್ಬೋದು, ದಿನ ಜೊತೆ ಮಾಡ್ಬೋದು. ಅದು ಪಾರ್ಟ್ ಆಫ್ ಸಿನಿಮಾ. ಅಂದಾಗ ಹೀರೋಯಿನ್ ಅಂತ ಕೂತ್ಕೊಂಡು ಈ ಪ್ರೆಸ್ ಮೀಟ್ ಅಲ್ಲಿ ಬ್ರಿಟಿಷರ್ ಕೂತ್ಕೊಂಡು ತುಂಬಾ ಕೌಂಟ್ ಆಗ್ತಿತ್ತು. ನೀವೇ ನಮ್ಗೆ ಅನ್ಸಿರೋದು ಏನೋ ಅವ್ರು ಬರೋದಿಲ್ಲ, ನಾವು ಕರೀತಾ ಇದ್ರು, ಅವ್ರಿಗೆ ಮ್ಯಾಚ್ ಆಗ್ತಿಲ್ಲ ಅಂತ. ಇಲ್ಲ, ಇವತ್ತು ಶೂಟಿಂಗ್ ಅಲ್ಲಿ ಇದ್ದಾರೆ ಅವರು, ಹಂಗಾಗಿ ಬಂದಿಲ್ಲ. ಡೆಫಿನೆಟ್ ಆಗಿ 2ನೇ ತಾರೀಕು ಬರ್ತಾರೆ. ಪ್ರೀ ರಿಲೀಸ್ ಇವೆಂಟ್ಗೆ ಬರ್ತಾರೆ. ಪ್ರೀ ರಿಲೀಸ್ ಇವೆಂಟ್ಗೆ ಸಿನಿಮಾದ ಎಲ್ಲ ಕಲಾವಿದರು, ಎಲ್ಲ ತಂತ್ರಜ್ಞರು ಬರ್ತಾರೆ. ಸಮಸ್ಯೆ ಏನಾಗಿತ್ತು ಸಿನಿಮಾಗೆ ಏನು ತೊಂದರೆ ಆಯಿತು ಅಂತ ನಿಮಗೆಲ್ಲ ಈಗ ನಿರ್ದೇಶಕರು, ನಿರ್ಮಾಪಕರು ತುಂಬ ಡೀಟೇಲ್ ಆಗಿ ಹೇಳಿದ ವಿಷಯ. ಈಗ 6ನೇ ತಾರೀಕು ಮತ್ತೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಎಲ್ಲ ವಾಣಿಜ್ಯ ಬಗ್ಗೆ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಇದರ ಸಹಕಾರ. ಸಿನಿಮಾ ಮೊದಲಿನಲ್ಲೂ ತುಂಬ ಚೆನ್ನಾಗಿತ್ತು, ನಮ್ಮ ಮೇಲೆ ಅವ್ರ ಪ್ರೀತಿನೂ ತುಂಬ ಚೆನ್ನಾಗಿದೆ. ಮತ್ತೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಪ್ರಚಾರ ಇವತ್ತಿಂದ ಶುರು ಮಾಡ್ತೀವಿ. ಇದರಿಂದ ತುಂಬ ಅದ್ಭುತವಾದ ಪ್ರಚಾರ ಮಾಡಬೇಕು ಸಿನಿಮಾಗೆ ತುಂಬ ಪ್ಲಾನ್ ಮಾಡಿದ್ದೀವಿ. ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ. ಈಗ ಆಲ್ರೆಡಿ 21 ನಿಮಿಷದ ಆಡಾದ್ಮೇಲೆ ಸಿನಿಮಾದ ಕಲರೇ ತುಂಬಾ ಬೇರೆ ಥರನೇ ಇದೆ. ಎಲ್ಲರಿಗೂ ತುಂಬ ಖುಷಿ ಆಗುತ್ತೆ. ಸತ್ಯ ಹೆಗಡೆಯ ಕ್ಯಾಮ್ರಾ ಜೊತೆ ನೀವು ನೋಡಿ ತುಂಬ ಖುಷಿ ಪಡ್ತೀವಿ. 6th ಬಿಡುಗಡೆ ಆಗ್ತಿದೆ. ಪ್ರಚಾರ ಇವತ್ತಿಂದ ಶುರು. ನೀವೆಲ್ಲರೂ ಈ ವಿಚಾರವನ್ನು ತುಂಬ ಎಷ್ಟು ಜನಕ್ಕೆ ತಲುಪಿಸಿದಿರೋ ಅಷ್ಟು ನಮಗೆ ಸಹಾಯ ಆಗುತ್ತೆ ಸಿನಿಮಾ ಬರೋದು.
ಈ ಟೀಮ್ ಎಲ್ಲ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಕಾರಣಾಂತರಗಳಿಂದ ಆವಾಗ ಕರೆಕ್ಟಾಗಿ ರೀಚ್ ಆಗಿಲ್ಲ ಅದು. ಈಗ ಈ ಜೂನ್ 6ನೇ ತಾರೀಕು 6 ಒಳ್ಳೆ ಲಕ್ಕಿ ಡೇಟ್ ಅದು ಸಿನಿಮಾಗೆ, ಶುಕ್ರ. ಇದಕ್ಕೆ ಹಿಂದ್ಗಡೆ ನಿರ್ದೇಶನಗಳು ಸುಮಾರು ಇದೆ. ನಮ್ಮ ಕರಿಯಾ ಪಿಕ್ಚರ್ ಹಂಗೆ ಫಸ್ಟ್ ರಜಸ್ ಅವರು ರಿಲೀಸ್ ಮಾಡಿದ್ರು, ಸುಮಾರು ಆಗೋಯ್ತು. ಇಕ್ಬಾಲ್ ತಗೋಬಿಟ್ಟು 25 ವಾರ ಹೋಯ್ತು. ಮೆರಾನಾಮ್ ಜೋಕರ್ ಅಂತ ಒಂದು ಪಿಕ್ಚರ್ ರಾಜ್ ಕಪೂರ್ ಇದೇ ಮುಚ್ಚಬೇಕಾಗಿತ್ತು ಫಸ್ಟ್ ರನ್ನಲ್ಲಿ. ಸೆಕೆಂಡ್ ರನ್ನಲ್ಲಿ ಅದು ಫುಲ್ಲು ಈಗ 100 ಎಕರೆ ಆಡ್ ಮಾಡ್ಕೊಂಬಿಟ್ರು ಆ ಕಾಲದಲ್ಲಿ. ಈ ಥರ ಈ ಚಿತ್ರರಂಗ ಈ ಸಿನಿಮಾನು ಒಂದು ಫ್ರೆಂಡ್ಶಿಪ್ ಆಗಿ ನಮ್ಮ ನಾಗಶೇಖರ್ ಅವರು ಶ್ರಮ ನೋಡ್ತಾ ಇದ್ರೆ ಅದು ಅವತ್ತಿಂದ ಅವರು ಪ್ರೊಡ್ಯೂಸರ್ಸು ಎಲ್ಲ ಮನೆ ಪೂಜೆಗೆಲ್ಲ ಅದು ಭಾರಿ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡ ಪ್ರೇಕ್ಷಕರು ಈ ರೆಕಾರ್ಡ್ಗಳನ್ನ ಹಿಂದ್ಗಡೆ ಹೇಳಿದಲ್ಲ, ಆ ರೆಕಾರ್ಡ್ಗಳನ್ನ ಮುರಿಬೇಕು ಇವಾಗ. ಮುರಿದು ಈ ಚಿತ್ರಕ್ಕೆ ಹಾರೈಸಿ ಗೆಲ್ಲಿಸ್ಕೊಡ್ಬೇಕು ಅಂತ ಕಲಾಭಿಮಾನಿಗಳು ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ.